ವಾಟ್ಸಪ್ ಯೂಸ್ ಮಾಡೋರು ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಮಧ್ಯಪ್ರದೇಶಲ್ಲಿ ಒಬ್ಬರಿಗೆ ಅನ್ನೋನ್ ನಂಬರಿಂದ ಒಂದು ಇಮೇಜ್ ಬಂದಿದೆ. ಅವರು ಆ ಇಮೇಜ್ನ ಡೌನ್ಲೋಡ್ ಮಾಡಿದ್ದಾರೆ. ಡೌನ್ಲೋಡ್ ಮಾಡಿ 2 ನಿಮಿಷಕ್ಕೆ ಅವ್ರ ಅಕೌಂಟಿಂದ 2 ಲಕ್ಷ ರೂಪಾಯಿ ಬಂದು ಡೆಬಿಟ್ ಆಗಿದೆ. ನೀವು ಈ ಸ್ಕ್ಯಾಮಿಂದ ಹೇಗೆ ಎಸ್ಕೇಪ್ ಆಗೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ಸ್ಕ್ಯಾಮ್ ಹೇಗೆ ನಡೀತದೆ ಅಂತ ತಿಳ್ಕೊಳ್ಳೋಣ. ಈ ಕಾನ್ಸೆಪ್ಟ್ ನೇಮ್ ಬಂದು ಸ್ನೆಕ್ನೋಗ್ರಫಿ. ಇದರಲ್ಲಿ ಇಮೇಜ್, ಆಡಿಯೋ, ವಿಡಿಯೋದಲ್ಲಿ ಮಾಲ್ವೇರ್ ಆ್ಯಪ್ಸ್ನ ಇಂಜೆಕ್ಟ್ ಮಾಡಿ ಅವ್ರು ನಿಮಗೆ ಸೆಂಡ್ ಮಾಡ್ತಾರೆ. ನೀವು ನಾರ್ಮಲ್ ಫೋಟೋಸ್ ಅಂತ ಡೌನ್ಲೋಡ್ ಕೊಡ್ತೀರಾ. ಡೌನ್ಲೋಡ್ ಕೊಟ್ಟಿದ್ದ ಕ್ಷಣನೇ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಮಾಲ್ವೇರ್ ಆ್ಯಪ್ಸ್ ಬಂದು ಡೌನ್ಲೋಡ್ ಆಗೋಗುತ್ತೆ. ಇದರಿಂದ ನೀವು ಹೇಗೆ ಎಸ್ಕೇಪ್ ಆಗೋದು ಅಂತ ಹೇಳ್ತೀನಿ. ಫಸ್ಟು ವಾಟ್ಸಪ್ಪಲ್ಲಿ ಆಟೋ ಡೌನ್ಲೋಡ್ನ ಆಫ್ ಮಾಡಿ. ಸೆಕೆಂಡು, ನಿಮ್ಮ ಫೋನ್ನ ರೆಗ್ಯುಲರಾಗಿ ಸಾಫ್ಟ್ವೇರ್ ಅಪ್ಡೇಟ್ ಕೊಡಿ. ಥರ್ಡ್ ಒನ್ನು, ಯಾರಾದರೂ ಅನ್ನೋನ್ ನಂಬರಿಂದ ಇಮೇಜ್, ಆಡಿಯೋ, ವಿಡಿಯೋ ಬಂದರೆ ಕ್ರಾಸ್ ಚೆಕ್ ಮಾಡದೆ ಡೌನ್ಲೋಡ್ ಕೊಡಬೇಡಿ. ನಾರ್ಮಲಾಗಿ ಫೋಟೋಸ್, ವೀಡಿಯೋಸ್ ಬಂದರೆ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ವಾಟ್ಸಪ್ ಬಂದು ಕಂಪ್ರೈಸ್ ಮಾಡಿನೇ ನಮಗೆ ಕಳಿಸುತ್ತೆ. ಸಪೋಸ್ ಏನಾದರೂ ಡಾಕ್ಯುಮೆಂಟ್ ಟೈಪಲ್ಲಿ ಬಂದರೆ ಕ್ರಾಸ್ ವೆರಿಫಿಕೇಷನ್ ಮಾಡದೆ ಓಪನ್ ಮಾಡಬೇಡಿ. ಈ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಮಿಸ್ ಮಾಡದೆ ಕಳಿಸಿ.